ಹಲೋ. ಜೈ ಇಂದಿರಾ ಗೋವಿಂದ, ಜೈ ಆಂಜನೇಯ ಸ್ವಾಮಿ ವರದ ಗೋವಿಂದ, ಭಗವನ್ ಮಾತಾಯಿ ಪಾದಾಲ ಗೋವಿಂದ, ಜೈ ಹರ ಪಾರ್ವತಿ ಪದೇ. ಹಲೋ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಆಂಜನೇಯ ವರದ ಗೋವಿಂದ ಗೋವಿಂದ. ಹರಮಂಗಳ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯಂತ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದೇವೆ. ಮನುಷ್ಯನಿಗೆ ಗುರು ಇಲ್ಲದೆ ಹೋದರೆ ದಿಸೆ ಮತ್ತು ದಾರಿಯನ್ನು ತೋರಿಸ್ತಕ್ಕಂಥದ್ದಕ್ಕೆ ಯಾರೂ ಸಹ ಇರೋದಿಲ್ಲ. ಅದರಲ್ಲೂ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರದ ಜಿಲ್ಲೆಯಲ್ಲಿ ಯೋಗಿ ನಾರಾಯಣ ಯತೀಂದ್ರರು ಲಕ್ಷಾಂತರ ಜನಕ್ಕೆ ಗುರುಗಳಾಗಿ ದಾರಿ ತೋರಿಸ್ಕೊಟ್ಟಂಥವ್ರು. ಇವತ್ತು ನಮ್ಮ ಪರಂಪರೆಯಲ್ಲಿ ಗುರುವಿಗೆ ಒಂದು ನಮನವನ್ನು ತಿಳಿಸಲಿಕ್ಕೆ ಒಂದು ದಿನ ಅಂತ ಗುರುತಿಸಿಕೊಂಡು ಪ್ರತಿ ವರ್ಷದ ಆಷಾಢದ ಹುಣ್ಣಿಮೆಯಂದು ಗುರುಪೌರ್ಣಮಿ ಅಂತ ನಾವು ಆಚರಣೆ ಮಾಡ್ತೇವೆ. ಇವತ್ತು ಈ ಗುರುಪೌರ್ಣಮಿಯ ವಿಶೇಷ ದಿನದಂದು ನಮ್ಮ ಚಿಕ್ಕಬಳ್ಳಾಪುರದ ಯೋಗಿ ನಾರಾಯಣ ಯತೀಂದ್ರರ ದೇವಸ್ಥಾನದಲ್ಲಿ ಆ ಗುರುಗಳಿಗೆ ವಿಶೇಷವಾದಂಥ ಅಲಂಕಾರ, ವಿಶೇಷ ಪೂಜೆ ಮತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ಸತತವಾಗಿ ಭಜನಾ ಕಾರ್ಯಕ್ರಮವನ್ನು ಇವತ್ತು ಏರ್ಪಾಡು ಮಾಡ್ಕೊಂಡಿದ್ದಾರೆ. ನಮ್ಮ ತಾಲೂಕು ಬಲಿಜಾ ಸಂಘ ಮತ್ತು ವಿಶೇಷವಾಗಿ ಯೋಗಿ ನಾರಾಯಣ ಯತೀಂದ್ರರ ಭಜನಾ ಮಂಡಳಿ ಏನು ಯುವಕ ಸ್ನೇಹಿತರೆಲ್ಲರೂ ಸಹ ಸೇರಿ ಈ ಭಜನಾ ಮಂಡಳಿ ಮುಖಾಂತರ ಕಳೆದ ಹಲವಾರು ವರ್ಷದಿಂದ ಈ ಗುರುಪೌರ್ಣಿಮೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಬಂದಿದ್ದಾರೆ. ಇವತ್ತು ವಿಶೇಷವಾಗಿ ಮಹಾಗಣಪತಿ, ಯೋಗಿ ನಾರಾಯಣ ಯತೀಂದ್ರರು, ಆದಿಪರಾಶಕ್ತಿ ಈ ಮೂರು ದೇವತೆಗಳಿಗೆ ವಿಶೇಷ ಅಲಂಕಾರ, ಪೂಜೆ ಮತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ಬರ್ತಕ್ಕಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಸಹ ಏರ್ಪಾಟು ಮಾಡಲಾಗಿದೆ. ಈ ನಮ್ಮ ಭಜನಾ ಮಂಡಳಿಯವರು ಇದಾದ ನಂತರ ಸಾಯಂಕಾಲ ಯೋಗಿ ನಾರಾಯಣ ಯತೀಂದ್ರರ ಮೆರವಣಿಗೆಯನ್ನು ಇಡೀ ನಗರದ ರಾಜಬೀದಿಗಳಲ್ಲಿ
ಮಾಡ್ತಕ್ಕಂಥದ್ದನ್ನು ಸಹ ಹಲವಾರು ವರ್ಷಗಳಿಂದ ಮಾಡ್ಕೋತಾ ಬಂದಿದ್ದಾರೆ. ಇದಕ್ಕಾಗಿ ಶ್ರಮಿಸಿದಂಥವರಿಗೆ ಎಲ್ಲರಿಗೂ ಸಹ ಯೋಗಿ ನಾರಾಯಣ ಯತೀಂದ್ರರು ಗುರುಗಳು ಅವರಿಗೆಲ್ಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ, ಎಲ್ಲರಿಗೂ ಜೀವನದಲ್ಲಿ ಆರೋಗ್ಯವನ್ನು ದಯಪಾಲಿಸಲಿ, ಸುಖಮಯವಾದಂತಹ ಜೀವನವನ್ನು ದಯಪಾಲಿಸಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಮಾಧ್ಯಮದ ಮುಖಾಂತರ ಸಂಜೆ 5 ಗಂಟೆಗೆ ನಡೀತಕ್ಕಂತಹ ಏನು ಪಲ್ಲಕ್ಕಿ ಉತ್ಸವ ಯೋಗಿ ನಾರಾಯಣ ಯತೀಂದ್ರರು ನಮ್ಮ ಚಿಕ್ಕಬಳ್ಳಾಪುರದ ರಾಜಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲ ಭಕ್ತಾದಿಗಳು ಸಹ ಬಂದು ಭಾಗವಹಿಸಿ ಆ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಇಡೀ ಭಕ್ತ ಮಂಡಳಿ ಮತ್ತು ಭಜನಾ ಮಂಡಳಿ ಪರವಾಗಿ ತುಂಬು ಹೃದಯದ ಪ್ರಾರ್ಥನೆಯನ್ನು ಮಾಡ್ತೇನೆ.